ನಮಸ್ತೆ ಆತ್ಮೇರೆ, ನಾನು ಮಣಿಕಂಠ ಜಿ ಯೋಗ ಉಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ಒಂದೇ ಒಂದು ಅಕ್ಯುಪ್ರೆಷರ್ ಪಾಯಿಂಟನ್ನು ಒತ್ತಿ ಮಸಾಜು ಮಾಡೋದ್ರಿಂದ ಹಲವು ಥರದ ಆರೋಗ್ಯ ಲಾಭ ಪ್ರಯೋಜನಗಳನ್ನು ಪಡಿಬೋದು. ಹಲವು ಥರದ ಅನಾರೋಗ್ಯದ ಸಮಸ್ಯೆಯಿಂದ ಹೊರಬರ್ಬೋದು. ಅದರಲ್ಲಿ ಎಸ್ಪೆಷಲಿ ಡೈಜೆಷನ್ ರಿಲೇಟೆಡ್ ಸಮಸ್ಯೆಗಳು, ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿ ಇಲ್ಲದಿದ್ದಾಗ ಉಂಟಾಗ್ತಕ್ಕಂಥ ಹಲವು ಥರದ ಸಮಸ್ಯೆಗಳನ್ನು ನಾವು ಈ ವಿಡಿಯೋದಲ್ಲಿ ತೋರಿಸ್ತಕ್ಕಂಥ ಅಕ್ಯುಪ್ರೆಷರ್ ಪಾಯಿಂಟನ್ನು ಒತ್ತಿ ಮಸಾಜು ಮಾಡೋದ್ರಿಂದ ನ್ಯಾಚುರಲ್ ಆಗಿ ಹಲವು ಥರದ ಅನಾರೋಗ್ಯದ ಸಮಸ್ಯೆನ ಸರಿಪಡಿಸ್ಕೊಂಡು, ಈ ಅಕ್ಯುಪ್ರೆಷರ್ ಪಾಯಿಂಟನ್ನು VIP ಪಾಯಿಂಟ್ ಅಂತ ಕೂಡ ಕರೀತಾರೆ. ಡೈಜೆಷನ್ ಅಂತ ಬಂದಾಗ ಸ್ಟಮಕ್ಕು ಭಾಳ ಮುಖ್ಯವಾಗಿ, ನಮ್ಮ ಸ್ಟಮಕ್ನ ಕಾರ್ಯತೆ ಏನು ಅಂದಾಗ ನಾವು ಆಹಾರದ ರೂಪವಾಗಿ ಏನೇ ಕೊಟ್ಟರು ಅದು ಕೆಳಮುಖವಾಗಿ ತಳ್ಳಬೇಕು, ಡೌನ್ವರ್ಡ್ಸ್ ಆಗಿ ಸಾಗಬೇಕು. ಆ ರೀತಿ ಆಗ್ತಿಲ್ಲ, ಸ್ಟಮಕ್ನ ಕಾರ್ಯಕ್ಷಮತೆ ಕುಂಠಿತವಾಗಿದೆ, ಅದು ಸರಿಯಾಗಿ ಸ್ಟಮಕ್ ಆ ರೀತಿ ಕೆಲಸ ಮಾಡ್ತಾ ಇಲ್ಲ ಅಂದಾಗ ಹಲವು ಥರದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಟೋಟಲ್ ಆಗಿ ಸ್ಟಮಕ್ಕು ವೀಕ್ ಇದ್ದಾಗ ಹಸಿವೆ ಇರೋದು, ಲೆಸ್ ಹಂಗರ್ ಅಂತ ಅಂದರೆ ಹಸಿವಿನ ಕೊರತೆ ಇರತಕ್ಕಂಥದ್ದು. ಇನ್ನು ಕೆಲವರಿಗೆ ಏನಾಗ್ತದೆ ಅಂದಾಗ ಹಿಂದೆ ಹೇಳಿದಾಗೆ ಸ್ಟಮಕ್ಕು ಡೌನ್ವರ್ಡ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಏನೇ ಕಳಿಸಿದ್ರು ಕೆಳಮುಖವಾಗಿ ಕಳಿಸ್ತಾ ಇಲ್ಲ ಅಂದಾಗ ವಾಕರಿಕೆ ಬರೋದು, ನಾಸಿಯಾ ಅಂತ ಕರಿತೀವಿ, ನಾಸಿಯಾ ಆಗ್ತಕ್ಕಂಥದ್ದು. ಇನ್ನು ಕೆಲವರಲ್ಲಿ ತೇಗು ಬರೋದು, ಇನ್ನು ಕೆಲವರಲ್ಲಿ ಉಳಿ ತೇಗು ಬರೋದು, ತಿಂದಂಥ ಆಹಾರನೇ ಬಾಯಿಗೆ ಬರ್ತಾ ಇರ್ತದೆ. ಆ ರೀತಿ ಉಳಿ ತೇಗಿನ ಸಮಸ್ಯೆ ಬರ್ತಾ ಇರ್ತದೆ, ಪದೇ ಪದೇ ಕಾಣಿಸ್ಕೊಳ್ತಾ ಇರೋದು. ಇನ್ನು ಕೆಲವರಿಗೆ ಏನಾಗ್ತದೆ ಅಂದರೆ ಗ್ಯಾಸ್ ಆಗ್ತಕ್ಕಂಥದ್ದು, ಬ್ಲೋಟಿಂಗ್ ಆಗ್ತಕ್ಕಂಥದ್ದು, ಎದೆ ಉರಿ ಆಗ್ತಕ್ಕಂಥದ್ದು. ಈ ರೀತಿ ಸಮಸ್ಯೆಗಳೆಲ್ಲವೂ ಕೂಡ ಕಾಣ್ತಾ ಇರ್ತದೆ. ಅಂದರೆ ಸ್ಟಮಕ್ಕು ತನ್ನ ಕಾರ್ಯತೆಯನ್ನು ಸರಿ ಮಾಡದೇ ಇದ್ದಾಗ ಈ ರೀತಿ ಸಮಸ್ಯೆಗಳೆಲ್ಲವೂ, ಅಂದರೆ ಸ್ಟಮಕ್ಕು ವೀಕ್ ಆಗಿದೆ, ಅದರದ ಎನರ್ಜಿ ವೀಕ್ ಆಗಿದೆ, ಅದರ ಕಾರ್ಯಕ್ಷಮತೆ ಕುಂಠಿತವಾಗಿದೆ ಅಂದಾಗ ಈ ರೀತಿ ಸಮಸ್ಯೆಗಳೆಲ್ಲವೂ ಕೂಡ ಕಾಣ್ತಾ ಇರ್ತದೆ. ಇನ್ನು ಕೆಲವರಿಗೆ ಊಟ ಆಗಿದ ತಕ್ಷಣ ವಾಮಿಟಿಂಗ್ ಆಪ್, ಅಂದರೆ ಸ್ಟಮಕ್ಕು ಫುಡ್ಡನ್ನು ಹೋಲ್ಡ್ ಮಾಡಿ ಹಿಡಿದಿಟ್ಕೊತಾ ಇಲ್ಲ, ತಿಂದಂಥ ಆಹಾರ ಹಿಡಿದಿಟ್ಕೊಳಕ್ಕಾಗ್ತಾ ಇಲ್ಲ, ರಿವರ್ಸ್ ಆಗೋದು, ಉಲ್ಟಿ ಆಗೋದು, ವಾಂತಿ ಬರಂಗಾಗೋದು, ಈ ರೀತಿ ಕೂಡ ಆಗ್ತದೆ. ಸೊ ಎಲ್ಲದಕ್ಕೂ ಕೂಡ ಆ ಅಕ್ಯುಪ್ರೆಷರ್ ಪಾಯಿಂಟು ಅದ್ಭುತವಾಗಿ ವರ್ಕ್ ಆಗುತ್ತೆ. ಹಾಗೆ ಅಕ್ಯುಪ್ರೆಷರ್ನ ಅನುಸಾರವಾಗಿ ದೇಹದ ಇಂಟರ್ನಲ್ ಪ್ರತಿ ಆರ್ಗನ್ನಿಗೂ ಒಂದು ಪೇರ್ ಆರ್ಗನ್ ಇರುತ್ತೆ. ಸ್ಟಮಕ್ನ ಪೇರ್ ಆರ್ಗನ್ ಬಂದು ಸ್ಪ್ಲೀನ್. ಹಾಗೆ ಪ್ರತಿ ಆರ್ಗನ್ಗೂ ಕೂಡ ಒಂದೊಂದು ಎಮೋಷನಲ್ ಮೇಲೆ ಆ ಆರ್ಗನ್ ಕೂಡ ವರ್ಕ್ ಆಗ್ತಾ ಇರ್ತದೆ. ಸೊ ಸ್ಪ್ಲೀನ್ ಅಂತ ಬಂದಾಗ ವರಿ ಮಾಡೋದು, ಸದಾ ಕಾಲದಲ್ಲಿ ಚಿಂತೆ ಮಾಡೋದು, ಆತಂಕದಲ್ಲಿರೋದು ಉಂಟಾದಾಗ ಆ ಸ್ಪ್ಲೀನ್ಗೂ ತೊಂದರೆ ಆಗುತ್ತೆ, ಮತ್ತು ಸ್ಟಮಕ್ಗೂ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಆಹಾರವನ್ನು ತೆಗೆದುಕೋಬೇಕಾದ್ರೆ ಪ್ರತಿ ಆಹಾರ ಅನ್ನ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತೀವಿ. ನಿಮ್ಮ ತಟ್ಟೆ ಮುಂದೆ ಆಹಾರ ಇದೆ ಅಂದಾಗ ನೀವು ಕೋಪ ಮಾಡ್ಕೊಳ್ಳೋದು, ಕೂಗಾಡೋದು, ಕಿರ್ಚಾಡೋದು, ರಂಪ ಮಾಡೋದು, ಅಥವಾ ಆತಂಕದಲ್ಲಿ ಗೊಂದಲದಲ್ಲಿ ಊಟ ಮಾಡೋದನ್ನು ಎಂದಿಗೂ ಕೂಡ ಮಾಡಬೇಕು. ನೋಡಿ, ತಟ್ಟೆಯಲ್ಲಿ ಆಹಾರ ಇದೆ, ಅದರ ಕಲ್ಲರು, ಫ್ಲೇವರು, ಸ್ಮೆಲ್ಲು, ಟೇಸ್ಟು ಅದೆಲ್ಲವನ್ನ ಕೂಡ ಸವಿತಾ ಬಾಯಿಗೆ ಪ್ರತಿ ತುತ್ತು ಇಟ್ಕೊಂಡಾಗ ಚೆನ್ನಾಗಿ ಅಗಿದು ಜಿಗಿದು ಆಹಾರನ ಒಳಮುಖವಾಗಿ ತೆಗೆದುಕೊಂಡ್ರೆ ಹಿಂದೆ ಹೇಳಿದಂಥ ಎಲ್ಲ ಸಮಸ್ಯೆಗಳು ಬರೋದಿಲ್ಲ. ಸೊ ಹಾಗಾಗಿ ಆಹಾರನ ತೆಗೆದುಕೋಬೇಕಾದ್ರೆ ನಾವು ಸ್ವಲ್ಪ ಶಾಂತ ಸ್ವರೂಪರಾಗಿ ಊಟ ಮಾಡೋದು, ಶಾಂತತೆಯಿಂದ ಊಟ ಮಾಡೋದು, ಎಲ್ಲ ಗೊಂದಲ, ಅಶಾಂತತೆ, ಕೋಪವನ್ನು ದೂರ ಇಟ್ಟು ತಟ್ಟೆಯಲ್ಲಿ ಏನೆಲ್ಲ ಇದೆ ಅದನ್ನು ಸವಿತಾ ಊಟ ಮಾಡೋದು, ಈ ರೀತಿ ಮಾಡೋದು. ಸೊ ನಿಮಗೆ ಇದೆಲ್ಲವೂ ಕೂಡ ನೀವು ಅಳವಡನೆ ಮಾಡ್ಕೊಳ್ದೆ ಹೋದಾಗ ಏನಾಗುತ್ತೆ, ಮತ್ತಷ್ಟು ತೊಂದರೆಗಳು ಕಾಣಿಸ್ಕೊಳ್ತಾವೆ. ನೋಡಿ, ನೆಕ್ಸ್ಟ್ ಕೋಲನೆ ಬರುತ್ತೆ. ನಿಮ್ಮ ಕರುಳುಗಳ ಚಲನವಲನ ಸರಿಗ ನಡೀದೆ ಹೋಗೋದು, ಅಂದರೆ ಸದಾಕಾಲದಲ್ಲಿ ಕೆಲವರಿಗೆ ಕಾನ್ಸ್ಟಿಪೇಷನ್ ಆಗೋದು, ಡೈರಿಯಾ ಆಗೋದು, ಅಂದರೆ ಡೈರಿಯಾ ಅಂದರೆ ಕೆಲವರು ಊಟ ಮಾಡಿದ ತಕ್ಷಣ ಏನು ಮಾಡ್ತಾರೆ, ಬಾತ್ರೂಮ್ ಲೂಸ್ ಮೋಷನ್ ಆಗೋದು, ಪದೇ ಪದೇ ಕಾನ್ಸ್ಟಿಪೇಷನ್ ಆಗೋದು, ಅಥವಾ ಮಲಬದ್ಧತೆ ಉಂಟಾಗೋದು, ಈ ರೀತಿ ಸಮಸ್ಯೆಗಳು ಕೂಡ ಕಾಣುತ್ತೆ. ಕೋಲನ್ಗಳಲ್ಲಿ ಸಮಸ್ಯೆಗಳು, ಅಂದರೆ ಕರುಳುಗಳಲ್ಲಿ ಕೂಡ ಸಮಸ್ಯೆಗಳು ಕಾಣಿಸ್ಕೋಬೋದು, ಕರುಳುಗಳ ಚಲನವಲನ ಸರಿಯಾಗಿ ನಡೀದೆ ಹೋಗ್ಬೋದು. ಹಾಗೆ ಹಿಂದೆ ಹೇಳಿದಾಗೆ ವರಿ ಮಾಡಿಕೊಂಡು ನೀವು ಊಟ ಮಾಡಿದ್ರೆ ಡೈಜೆಷನ್ ಸ್ಟ್ಯಾಗ್ನೇಷನ್ ಅಂತ ಕರಿತಾರೆ. ಡೈಜೆಷನ್ ಸ್ಟ್ರೆಂತು ಅಂದರೆ ಎನರ್ಜಿ ಸ್ಟ್ಯಾಗ್ನೇಟ್ ಆಗೋದು, ಆ ರೀತಿ ಕೂಡ ಆಗುತ್ತೆ. ಇನ್ನು ಕೆಲವರಲ್ಲಿ ಏನಾಗ್ತದೆ ಅಂದರೆ ಎದೆ ಬಿಗದಂಗೆ ಆಗೋದು, ಮತ್ತು ಇದಕ್ಕಿದಾಗೆ ಅನ್ಕಾನ್ಷಿಯಸ್ನೆಸ್ ಆಗೋದು, ಭಯ ಆಗೋದು. ಮತ್ತು ಇನ್ನು ಕೆಲವರು ಹೆಂಗಿರ್ತಾರೆ ಅಂದರೆ ಸುಮ್ಮನೆ ಕೂಗಾಡೋದು, ಕಿರ್ಚಾಡೋದು, ಸುಮ್ಮನೆ ಅಳೋದು, ಈ ರೀತಿ ಎಲ್ಲವೂ ಕೂಡ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಈ ವಿಡಿಯೋದಲ್ಲಿ ತೋರಿಸ್ತಕ್ಕಂಥ ಅಕ್ಯುಪ್ರೆಷರನ್ನು ಒತ್ತಿ ಮಸಾಜು ಮಾಡೋದ್ರಿಂದ ಹಿಂದೆ ಹೇಳಿದಂಥ ಎಲ್ಲ ಸಮಸ್ಯೆಗಳಿಂದ ನೀವು ನ್ಯಾಚುರಲ್ ಆಗಿ ಹೊರಬರ್ಬೋದು. ನಿಮ್ಮ ಸ್ಟಮಕ್ನ ಕಾರ್ಯಕ್ಷಮತೆಯನ್ನು ಇನ್ನಷ್ಟು ಬಲಪಡಿಸ್ಬೋದು. ನೀವು ತಿನ್ನಂಥ ಆಹಾರ ನಿಮಗೆ ದೇಹಕ್ಕೆ ದಕ್ಕೋದು, ಪೋಷಣೆ ಉಂಟಾಗೋದು
ಎಲ್ಲವೂ ಕೂಡ. ಯಾವುದಪ್ಪ VIP ಆಕ್ಯುಪ್ರೆಷರ್ ಪಾಯಿಂಟ್ ಅಂದಾಗ CV12 ಕನ್ಸೆಪ್ಷನ್ ರಿಸಲ್ಟ್ 12 ಅಂತ ನಮ್ಮ ನಾಭಿಯಿಂದ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ನಾಭಿ ಮೇಲೆ 4 ಬೆಟ್ಟು ಇಟ್ಟು ಅಲ್ಲಿಂದ 2 ಬೆಟ್ಟು ಮೇಲೆ ಇಟ್ಟು ಇಲ್ಲಿ ಈ ಪಾಯಿಂಟನ್ನು ನೀವು ಒತ್ತಿ ಕ್ಲಾಕ್ ವೈಸ್ ಮಸಾಜ್ ಮಾಡೋದು. ಈ ರೀತಿ ಗಡಿಯಾರ ಹೇಗೆ ಅಂದರೆ ಬಲದಿಂದ ಎಡಗಡೆ. ಯಾವಾಗ ಮಾಡಬೇಕು ಅಂದಾಗ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿದ್ದಾಗ ಮಾಡೋದು. ಬೆಳಗ್ಗೆ ಎದ್ದಾಗ ಅರ್ಲಿ ಮಾರ್ನಿಂಗ್ ನಿಮಗೆ ತೀವ್ರವಾಗಿ ಕಾನ್ಸ್ಟಿಪೇಷನ್ ಇದೆ ಅಂದಾಗ ಬೆಳಗ್ಗೆ ಎದ್ದ ಕೂಡಲೇ ಮಾಡಿ. ಈ ರೀತಿ ಒತ್ತಿ ಒಂದು 30 ಸೆಕೆಂಡಿಂದ 1 ನಿಮಿಷಗಳ ಕಾಲ ಈ ರೀತಿ ಒತ್ತಿ ಮಸಾಜ್ ಮಾಡಿ. ಈ ರೀತಿ ಒತ್ತಿ ಮಸಾಜು ಮಾಡೋದ್ರಿಂದ ಹಿಂದೆ ಹೇಳಿದಂಥ ಎಲ್ಲ ಸಮಸ್ಯೆಗಳು ನ್ಯಾಚುರಲ್ ಆಗಿ ವಾಸಿಯಾಗೋದನ್ನು ಕಾಣ್ಬೋದು. ನಿಮಗೆ ಕ್ರಾನಿಕ್ ಆಗಿದೆ, ಹಿಂದೆ ಹೇಳ್ದಂಗೆ ವಾಕರಿಕೆ ಆಗೋದು, ಉಳಿ ತೇಗು ಬರೋದು ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಆಗೋದು, ಊಟ ಆದಮೇಲೆ ಎದೆ ಬಿಗಿರಂಗೆ ಆಗೋದು, ಎದೆ ಉರಿ ಆಗೋದು, ಈ ರೀತಿ ಸಮಸ್ಯೆ ಎಲ್ಲ ಇದ್ದರೆ ಪ್ರತಿದಿನ ಒಮ್ಮೆ ಬೆಳಗ್ಗೆ ಎದ್ದಾಗ 30 ಸೆಕೆಂಡಿಂದ 1 ನಿಮಿಷಗಳ ಕಾಲ ಇದನ್ನು ಒತ್ತಿ ಮಸಾಜನ್ನು ಮಾಡಿ. ಅಕಸ್ಮಾತ್ ನೀವು ಬೆಳಗ್ಗೆ ಮಾಡೋದನ್ನು ಮರ್ತೋದ್ರಿ ಅಂತ ಇಟ್ಕೊಳ್ಳಿ. ನೀವೇನು ಮಾಡ್ತೀರಾ, ಊಟ ತಿಂಡಿ ಎಲ್ಲ ಆಗಿ 1-2 ತಾಸು 2.5 ತಾಸು ಆದಮೇಲೆ ಒತ್ತಿ ಈ ರೀತಿ ಮಸಾಜ್ ಮಾಡಿ. ಅಥವಾ ನಿಮ್ಗೆ ಹಿಂದೆ ಹೇಳಿದಂಥ ಎಲ್ಲ ಸಿಂಪ್ಟಮ್ಸ್ಗಳು ಏನಿಲ್ಲ ನನಗೆ ಅಂದಾಗ ವಾರದಲ್ಲಿ 1-2-3 ಬಾರಿ ಸುಮ್ಮನೆ ಮಾಡಿ. ಈ ರೀತಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ CV12 ಕನ್ಸೆಪ್ಷನ್ ವೆಸಲ್ 12 ಆ ಆಕ್ಯುಪ್ರೆಷರ್ ಪಾಯಿಂಟನ್ನು ಒತ್ತಿ ಮಸಾಜನ್ನು ಮಾಡೋದು ಕ್ಲಾಕ್ ವೈಸ್. ಆ ರೀತಿ ಕೂಡ ಮಾಡಿ. ಮಾಡ್ತಾ ಬಂದಂಗೆಲ್ಲ ಹಿಂದೆ ಹೇಳಿದಂಥ ಸಮಸ್ಯೆಗಳು ಬರದಂತೆ ನಿಮ್ಮ ಸ್ಟಮಕ್ನ ಕಾರ್ಯಕ್ಷಮತೆ ಅಂದಾಗ ನೀವೇನು ಆಹಾರ ರೂಪವಾಗಿ ಕೊಟ್ಟಾಗ ಅದು ಕೆಳಮುಖವಾಗಿ ತಳ್ಳಲಿಕ್ಕೆ, ಸ್ಟಮಕ್ಕು ಸ್ಟ್ರೆಂತನ್ನು ಪಡೀಲಿಕ್ಕೆ ಇದು ತುಂಬ ಸಹಕಾರಿಯಾಗಿರ್ತಕ್ಕಂಥ ಪಾಯಿಂಟ್. ಇದನ್ನು VIP ಪಾಯಿಂಟ್ ಅಂತಲೇ ಕರಿತೀವಿ. ಸೊ ಈ ರೀತಿ ನಿಮಗೆ ಹಿಂದೆ ಹೇಳಿದಂಥ ಸಮಸ್ಯೆಗಳೆಲ್ಲರೂ ಇದ್ದರೆ ಖಂಡಿತವಾಗೂ ಈ ಆಕ್ಯುಪ್ರೆಷರ್ ಪಾಯಿಂಟನ್ನು ಒತ್ತಿ ಹಿಂದೆ ಹೇಳಿದಂಥ ಎಲ್ಲ ಸಮಸ್ಯೆಗಳನ್ನು ನೀವು ನ್ಯಾಚುರಲ್ ಆಗಿ ಹೀಲ್ ಮಾಡ್ಕೊ. ನಿಮ್ಮ ಸುತ್ತಮುತ್ತಲೂ ಕೂಡ ಯಾರು ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಹಸಿವಿನ ಕೊರತೆಯಿಂದ ಬಳಲ್ತಾ ಇದ್ದಾರೆ, ಅಥವಾ ಸದಾಕಾಲದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಭಯ ಆಗ್ತಾ ಇದೆ, ಸುಮ್ಮನೆ ಕಿರ್ಚಾಡೋದು, ರಂಪರಾಮಾಯಣ ಮಾಡೋದು, ಆಡ್ಬಿಟ್ಟು ಅಂತ ಎಗರಾಡೋದು, ಆ ರೀತಿ ಮಾಡ್ತಾ ಇದ್ರು ಕೂಡ, ಅಥವಾ ಕೆಲವರಿಗೆ ಊಟ ಮಾಡಿದ ತಕ್ಷಣದಲ್ಲೇ ಹೊಟ್ಟೆ ನೋವು ಕಾಣಿಸ್ಕೊಳ್ತು, ಆ ರೀತಿ ಸಮಸ್ಯೆ ಇದ್ದರೂ ಕೂಡ ಹೊಟ್ಟೆ ನೋವು ಕಾಣಿಸ್ಕೊಳ್ತಾ ಇದೆ ಅನ್ನೋರು ಕೂಡ ಈ CV12 ಆಕ್ಯುಪ್ರೆಷರ್ ಪಾಯಿಂಟನ್ನು ಒತ್ತಿ ಮಸಾಜ್ ಮಾಡೋದ್ರಿಂದ ಎಲ್ಲ ಸಮಸ್ಯೆಯಿಂದ ನ್ಯಾಚುರಲ್ ಆಗಿ ಹೊರಬರ್ಬೋದು. ಸೊ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.